ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಬೀಜಿಕೆರೆ ಗ್ರಾಮದಲ್ಲಿ ಚಿತ್ತರ್ಗಿ ಶ್ರೀ ವಿಜಯ ಮಹಾಂತೇಶ್ವರ ಶಾಖಾ ಮಠ ಸಿದ್ದಯ್ಯನ ಕೋಟೆ ಬೀಜಿಕೆರೆ ಇವರ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿಗಳು, ವಿಜಯ ಮಹಾಂತೇಶ್ವರ ಶಾಖಾ ಮಠ ಸಿದ್ದಯ್ಯನ ಕೋಟೆ ಪರಮ ಪೂಜ್ಯರು ವಹಿಸಿದರು. ಈ ಸಂದರ್ಭದಲ್ಲಿ ಅವರು ಆಶೀರ್ವಚನ ನೀಡುತ್ತಾ 12ನೇ ಶತಮಾನದಲ್ಲಿ ಬಸವಣ್ಣನವರು ಎಲ್ಲಾ ಜನಾಂಗದವರನ್ನ ಮೇಲೆತ್ತುವ ಕಾರ್ಯವನ್ನು ಮಾಡಿದರು. ಇವನಾರವ 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 ನೆಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ ಎಂಬ ವಚನದ ಮೂಲಕ ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಮಾದರ ಚೆನ್ನಯ್ಯ, ಮೊಳಿಗೆ ಮಾರಯ್ಯ, ಸತ್ಯಕ್ಕ ಲಿಂಗಮ್ಮ ಇನ್ನು ಅನೇಕ ಶರಣರಿಗೆ ಅನುಭವ ಮಂಟಪ ನಿರ್ಮಿಸುವ ಮೂಲಕ ಪ್ರತಿಯೊಬ್ಬರು ಸಮಾನರು ಎಂಬ ಸರ್ವ ಸಮಪಾಲು ಕಲ್ಪಿಸಿದ ವಿಶ್ವಗುರು ಬಸವಣ್ಣನವರು ಅಂತ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶಟಸ್ಥಲ ಧ್ವಜಾರೋಹಣವನ್ನು ನೆರವೇರಿಸಿದ ಕರ್ನಾಟಕ ದ್ರಾಕ್ಷಿ ಮಂಡಳಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಯೋಗೇಶ್ ಬಾಬು ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಶ್ರೀಮಠದ ಕಾರ್ಯದರ್ಶಿ PR ಕಾಂತರಾಜ್, ಸಿದ್ದಯ್ಯನಕೋಟೆ ಕೆ ಬಸವಣ್ಣ, ವೀರಶೈವ ಸಮಾಜ ತಾಲೂಕು ಕಾರ್ಯದರ್ಶಿಯಾದ ನಾಗೇಂದ್ರಪ್ಪ, ಶಿವಾನಂದಗೌಡ, ದಿನೇಶ್, ಮಹೇಶ್ ಇನ್ನು ಹಲವಾರು ಮುಖಂಡರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜಿ ಕನ್ನಡ ಟಿವಿಯ ಮಹಾನಟಿಯಾಗಿ ಆಯ್ಕೆಯಾಗಿರುವ ಬೀಜಿಕೆರೆ ಗ್ರಾಮದ ಮಹಾನಟಿ ಕುಮಾರಿ ಗಗನ್ ಇವರನ್ನ ಪರಮ ಪೂಜ್ಯರು ಸನ್ಮಾನಿಸಿದರು. ಮೆರವಣಿಗೆಯಲ್ಲಿ ತಿಪ್ಪೇಸ್ವಾಮಿ ಗೊಂಬೆ ಮತ್ತು ಡೋಲಕಲಾ ಮೇಳದೊಂದಿಗೆ 20 ಜೋಡಿ ಎತ್ತಿನ ಗಾಡಿಯಲ್ಲಿ ಬಸವೇಶ್ವರರ ಭಾವಚಿತ್ರ ಮೆರವಣಿಗೆ ಅದ್ದೂರಿಯಾಗಿ ನಡೆಸಲಾಯಿತು. ಮನೆ ಮಕ್ಕಳಾಗಿರ್ತಕ್ಕಂಥ ಗಗನಬಾರಿ ಅವರು ಗಂಧರಾಗಲಿ ನಾವೆಲ್ಲರೂ ಇವತ್ತು ಬೀಜಿಕೆರೆ ಗ್ರಾಮದಲ್ಲಿ ನಮ್ಮ ಇರುವೆದರಪ್ಪನವರು ಮತ್ತು ಸುಮಂಗಲಮ್ಮನವರು ನಮ್ಮ ಗ್ರಾಮದಲ್ಲಿ ಬಸವ ಜಯಂತಿ, ಬಸವ ಕಾರ್ಯಕ್ರಮ, ಬಸವ ಚಿಂತನ ಇಲ್ಲಿ ನಡಿಬೇಕು, ಯಾವಾಗಲೂ ಇಲ್ಲಿ ಆಗಬೇಕು ಅಂತ ತಿಳ್ಕೊಂಡು ಅವ್ರದ್ದೇ ಒಂದು 2 ಎಕರೆ ಜಮೀನವನ್ನು ದಾನ ಕೊಡೋದ್ರ ಜೊತೆಗೆ ಇಲ್ಲಿ ಮಠ ಮಾಡ್ರಿ, ಇಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀಲಿ ಅಂತ ತಿಳ್ಕೊಂಡು ಇವತ್ತು ಇಲ್ಲಿ ಬಸವಣ್ಣನವ್ರ ಜಯಂತಿಯನ್ನು ಅವರೇ ಹುಟ್ಟಾಕಿದರು. ಇರುವೆದರಪ್ಪನವರು, ಸುಮಂಗಲಮ್ಮ ತಾಯಿಯವರು ಅವರಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಈ ಗ್ರಾಮದ ಎಲ್ಲ ಮೂರೇ ನಿಮಿಷದಲ್ಲಿ ಅವರು ಆಗಮಿಸ್ತಾ ಇದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಶಾಖಾ ಮಠ ಸಿದ್ದಯ್ಯನಕೋಟೆ ಬೀಜಿಕೆರೆಯಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಈ ಭಾಗದಲ್ಲಿ ಮಾಡ್ಕೊತ ಬಂದರೆ ಇಲ್ಲಿ ಬೀಜಿಕೆರೆ ಗ್ರಾಮದ ಸುತ್ತಮುತ್ತಿನ ಎಲ್ಲ ಗ್ರಾಮಸ್ಥರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಈ ಗ್ರಾಮದ ಎಲ್ಲ ಸಮಸ್ತ ಶರಣ ತಂದೆ ತಾಯಿ ಶರಣಾರ್ಥಿಗಳು 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಎಲ್ಲರನ್ನೂ ಮೇಲೆ ಎತ್ತತಕ್ಕಂಥ ಕಾಯಕವನ್ನು ಮಾಡಿದರು. ನಾವೆಲ್ಲರೂ ಒಂದು ಅಂಥೇಳಿ ಎಲ್ಲರಿಗೂ ಇವನಾರವನೆಂದೆನಿಸಿದರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ ಅಂಥೇಳಿ 12ನೇ ಶತಮಾನದಲ್ಲಿ 770 ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣೆಯರನ್ನು ಸಂಘಟನೆ ಮಾಡಿ ಅನುಭವ ಮಂಟಪದ ಮುಖಾಂತರವಾಗಿ ಹೊಸ ಧರ್ಮದ ವ್ಯವಸ್ಥೆಯನ್ನು ಹುಟ್ಟಾಕಿದರು. 12ನೇ ಶತಮಾನದಲ್ಲಿ ಹಣ ಇದ್ದವ ಹಣವಂತ, ಗುಣ ಇದ್ದವ ಗುಣವಂತ, ಲಿಂಗ ಇದ್ದವ ಲಿಂಗವಂತ ಅಂತ ತಿಳ್ಕೊಂಡು ಪ್ರತಿಯೊಬ್ಬರಿಗೆ ಮಾದಾರ ಚೆನ್ನಯ್ಯನವರಿಗೆ, ಜೋಹಾರ ಕಕ್ಕಯ್ಯನವರಿಗೆ, ಹರಪದಪ್ಪನವರಿಗೆ, ಎಲ್ಲ ಸಮುದಾಯದವರಿಗೆ ಲಿಂಗದ ಮಾಡುವುದರ ಮುಖಾಂತರವಾಗಿ ಅವರೆಲ್ಲರನ್ನು ಒಪ್ಕೊಂಡು 12ನೇ ಶತಮಾನದಲ್ಲಿ ಬೇಡುವವರೇ ಇಲ್ಲ, ನೀಡುವವರೇ ಇದ್ರಂತೆ. ಅಂದರೆ ಪ್ರತಿಯೊಬ್ಬರು ಕಾಯಕ ಮಾಡಿ ಬದುಕ್ತಿದ್ರು. ಕಾಯಕ ತತ್ವವನ್ನು 12ನೇ ಶತಮಾನದಲ್ಲಿ ಪ್ರತಿಯೊಬ್ಬರಿಗೂ ಬಸವಣ್ಣನವರು ನೀಡಿದರು. ಹೀಗಿರೋದ್ರಿಂದ 12ನೇ ಶತಮಾನದಲ್ಲಿ ಯಾರೂ ಬೇಡವರು ಇರಲಿಲ್ಲ, ಕೊಡೋಕ್ಕೆಲ್ಲ ಸಿದ್ಧರಿದ್ದು. ಇವತ್ತೆಲ್ಲ ನಾವು 21ನೇ ಶತಮಾನದಲ್ಲಿ ಬೇಡವರೇ ಜಾಸ್ತಿ ಆಗಿಬಿಟ್ಟಿದ್ದೆವು, ಕೊಡೋರಿಲ್ಲ. ಕಾರಣ ಏನು ಅಂತಂದರೆ ಇವತ್ತು ನಾವೆಲ್ಲ ಸೋಮಾರಿಗಳಾಗಿದ್ದೆವು, ಕಾಯಕ ಮಾಡ್ತಾ ಇಲ್ಲ. ಆ ದೃಷ್ಟಿಯಿಂದ 12ನೇ ಶತಮಾನದಲ್ಲಿ ಬಸವಣ್ಣನವರು ಏನು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೋ ಆ ಸಂದೇಶವನ್ನು ನಾವು ಇವತ್ತು ಪಾಲಿಸಬೇಕಾಗಿದೆ.
ಅದು ವಚನ ಸಾಹಿತ್ಯದಲ್ಲಿದೆ. ಆ ವಚನ ಸಾಹಿತ್ಯವನ್ನು ನಾವು ಏನಾದರೂ ಅಧ್ಯಯನ ಮಾಡಿದ್ವು, ಅದಕ್ಕೆ ನೋಡಿದ್ವಿ ಅಂತಂದರೆ ಈ ಜಾತೀಯತೆ, ಈ ಗಲಾಟೆ, ಗದ್ದಲ ಯಾವ ಸಮಸ್ಯೆನೂ ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಇರೋಂಗಿಲ್ಲ. ಇದು ರಾಜಕೀಯ ರಂಗದಲ್ಲಿ ಆಗಿರ್ಬೋದು, ಧಾರ್ಮಿಕ ರಂಗದಲ್ಲಿ ಆಗಿರ್ಬೋದು, ಎಲ್ಲ ರಂಗದಲ್ಲಿನೂ ಬಸವಣ್ಣನವರು ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಅನ್ನದೊಳ ಒಂದು ಅಗಲ, ಸೀರೆ ಒಂದು ಎಳೆಯ, ಇಂದಿಂಗೆ ನಾಡಿಂಗೆ ಬೇಕೆಂದೇ ನಾದಡೆ, ಆಣೆ ನಿಮ್ಮ ಪ್ರವತರಾಣೆ. ಇದು ರಾಜಕಾರಣಿಗಳಿಗೆ ಹೇಳ್ತಾರೋ, ಭಕ್ತರಿಗೆ ಹೇಳ್ತಾರೋ, ಇವರು ಎಲ್ಲರೂ ಈ ವಚನ ಸಾಹಿತ್ಯವನ್ನು ಏನಾದರೆ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ನಾವು ಏನಾದರೂ ಇದಕ್ಕೆ ನೋಡಿದ್ವಿ ಅಂತಂದರೆ, ವಚನ ಸಾಹಿತ್ಯ ಕಡೆ ನಾವು ಮೊರೆ ಕೊಡ್ತೀವಿ ಅಂದರೆ ಯಾವ ಸಮಸ್ಯೆ ಇರೋಂಗಿಲ್ಲ, ಯಾವ ಗಲಾಟೆ ಇರೋಂಗಿಲ್ಲ, ಜಾತೀಯತೆ ಇರೋಂಗಿಲ್ಲ. ಎಲ್ಲ ಜಾತಿಯನ್ನು ಹೊಡೆದೋಡಿಸ್ಬೇಕಂತ ತಿಳ್ಕೊಂಡು ಬಸವಣ್ಣನವರು 12ನೇ ಶತಮಾನದಲ್ಲಿ ಇಷ್ಟಲಿಂಗವನ್ನು ಕೊಟ್ಟರು. ಎಲ್ಲ ಮಾದಾರ ಚೆನ್ನಯ್ಯನವರು, ದೋಹಾರ ಕಕ್ಕಯ್ಯನವರು ಎಲ್ಲರೂ ಲಿಂಗವನ್ನು ಧರಿಸಿ ಎಲ್ಲರೂ ಲಕ್ಷದ ಮೇಲೆ 96,000 ಶರಣ